ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಈಗ ಬನ್ನಿ ಎಲ್ಲ ಸೇರ್ಕೊಂಡು ಮೈಸೂರು ಸುತ್ತೋಣ. ಗೈಸ್, ಇವಾಗ ನಾವು ಬಸವೇಶ್ವರ ವೃತ್ತದಲ್ಲಿದ್ದೀವಿ. ಬನ್ನಿ ಅದು ಹೇಗಿದೆ, ಯಾವ ಥರ ಇದೆ ಅಂತ ನೋಡೋಣ. ನೋಡಿ ಗೈಸ್, ಇದೆ ಬಸವೇಶ್ವರ ವೃತ್ತ. ಕ್ಲೋಸ್ ಮಾಡ್ತಾರೆ, ಆಮೇಲೆ ಹೋಗಕ್ಕಾಗಲ್ಲ. ಬಾ ಸುಮ್ಕೆ ಹೋಗಮ್ಮ. ಚಾನ್ಸೇ ಇಲ್ಲ, ನೋ ವೇ. ನೋಡಿ ಗೈಸ್, ನಮ್ಮ ಮೈಸೂರು ಹೇಗಿದೆ ಅಂತ. ಟ್ರಾಫಿಕ್ ನೋಡಿ, ಬಸವೇಶ್ವರ ವೃತ್ತದಲ್ಲೇ ಇಷ್ಟೊಂದು ಟ್ರಾಫಿಕ್ ಇದೆ. ಇನ್ನು ಮೈಸೂರು ಅರಮನೆ ಮುಂದೆ ಎಷ್ಟಿರ್ಬೋದು ಟ್ರಾಫಿಕ್ಕು. ಪೊಲೀಸರು ತುಂಬಾ ಪರದಾಡ್ತಿದ್ದಾರೆ. ನೋಡಿ ಗೈಸ್, ಇದು ನಮ್ಮ ಜೇಸಸ್ ಸಂಸ್ಥೆ ಒಂದು ಬಿಲ್ಡಿಂಗ್ ಮುಂದೆ ಏನೇನೋ ಮಾಡಿದ್ದಾರೆ. ಆನೆ, ಅರಮನೆ, ನಮ್ಮ ತಾಯಿ ಚಾಮುಂಡೇಶ್ವರಿ ಹೊತ್ತು ಮೆರೆಯುವ ಆನೆಯ ಮೂರ್ತಿ ಈ ತರ ಮಾಡಿದ್ದಾರೆ. ಅದ್ಭುತವಾಗಿ ಕಾಣುತ್ತೆ. ಅದ್ರ ಪಕ್ಕದಲ್ಲೇನೆ ಅನ್ನ ಭಾಗ್ಯವನ್ನು, ಉಚಿತ ಅನ್ನ ಭಾಗ್ಯ ಅಂದ್ರೆ ಬಿಟ್ಟಿ ಭಾಗ್ಯವನ್ನು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಚಿಕ್ಕು ಅನ್ನೋದನ್ನ ಶರು ನೋಡಿ. ನಮ್ಮ ಜೊತೆಗೆ ಒಬ್ರು ಬಂದಿದ್ರು. ಅವ್ರ ಹೆಸರು ಏನಂತೆ ವಿವೇಕ್ SY ಅನ್ಬಿಟ್ಟು. ಪಾಪ ಬೈಕ್ ಓಡಿಸ್ತಿದ್ದು ರೂಟ್ ತಪ್ಪೋಗಿದೆ. ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾರಿಗಾರು ಕಂಡಲ್ಲಿ ಅಥವಾ ಗೊತ್ತಾದ್ರೆ ಅವ್ರ ಫೋಟೋ ಕಳಿಸ್ತೀವಿ ಫ್ರೆಂಡ್ಸ್. ಪ್ಲೀಸ್ ಅವ್ರನ್ನ ಹೊಸಿ ಹುಡುಕೊಡಿ. ನಮಸ್ತೆ ಗೈಸ್, ಇವಾಗ ನಾವು ಎಕ್ಸಿಬಿಷನ್ ಮುಂದೆ ಹೋಗ್ತಾ ಇದೀವಿ, ಎಂಟ್ರಿ ಆಗ್ತಾ ಇದೀವಿ. ಸನ್ಮಾನ್ಯ ಶ್ರೀ ಶಿವಕುಮಾರ್ ಅಂತನಾ, DK ಶಿವಕುಮಾರ್ ಅವಮಾನ ಹೆಸರಿಗೆ ಏನೋ ಮಾಡಕ್ಕಾಗಲ್ಲ. ಆಲ್ಮೋಸ್ಟ್ ಲವರ್ಸ್ ಗಳೇ ಜಾಸ್ತಿ ಇದ್ದಾರೆ. ಸೊ ಒಬ್ಬರಿಗಿಬ್ರು ತರ. ಆಶಿ ವಿಡಿಯೋ ಮಾಡ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ ಗಾಂಧಿ ತಾತ ಇದಾರೆ ಇಲ್ಲಿ. ಬನ್ನಿ ಗಾಂಧಿ ತಾತನ್ ಮಾತಾಡ್ಸೋಣ. ನಿಮ್ಗೆ ಹಂಗಲ್ಲ, ಯಾವನಾರು ಗಾಡಿ ನನಗಿಂತ ಚೆನ್ನಾಗಿ ಯಾವನು ಓಡಿಸಲ್ಲ ಅಂದ್ಬಿಟ್ಟು ರೂಟ್ ತಪ್ಪಿಸ್ಕೊಂಡು 1 hour ಲೇಟ್ ಮಾಡಿ ಬರೋ ಯಾವನಾರು ಇದ್ರೆ ಟ್ಯಾಗ್ ಮಾಡಿ ನೋಡಿ. ನಮ್ಗೆ ಅದ್ ಯಾಕೆ ವೇಟ್ ಮಾಡಿದ್ದು ಅಂದ್ರ ಈ ಪೇಸ್ ಇದೆಯಲ್ಲ, ಸೊ ಈ ಪೇಸ್ ಇಂದನೇ ಲೇಟ್ ಮಾಡಿದ್ದು. ಈ ಪೇಸ್ ಏನ್ ಮಾಡೋದು ಬ್ರೋ, ಫುಲ್ ಸಿಟಿಲಿ ಟ್ರಾಫಿಕ್ ಜಾಸ್ತಿ. ಮೈಸೂರಲ್ಲಿ ಪೊಲೀಸ್ನವ್ರದ್ದು ಕಾಟ. ಮುಂದೆ ಹೋಗಿ ಅಂತ ಮುಂದೆ ಕಳಿಸ್ಬಿಟ್ಟು ಯಾವ್ದಾವ್ದೋ ಸರ್ಕಲ್ ಇಂದ ಬಳಸ್ಕೊಂಡ್ ಬಂದ್ಬಿಟ್ಟು ಮುಂದೆ ಎಣ್ಣೆ ಸ್ಕೂಟಿ ಬೇರೆ ಹೋಯ್ತಿತ್ತು. ಹೊಸ ಗಾಡಿ ರೊಚ್ಗೆತ್ಕ ಮುಂದಕ್ ನುಗ್ದೆ ಇವ್ನ್ ಕಟ್ಟಿ ಹೊಡೆದ್ಬಿಟ್ಟ. ಇಂಥದೆಯ ನೋಡಿ. ನಮ್ಮ ಮೈಸೂರಲ್ಲಿ ಇವಾಗ ಕುದುರೆ ಸವಾರಿ ಅಂದ್ರೆ ಸಖತ್ ಫೇಮಸ್.
ಮತ್ತೆ ಹಂಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಅಲ್ಟಿಮೇಟ್ ಇರುತ್ತೆ. ಮೈಸೂರಿಗೆ ಯಾರಾದ್ರೂ ವಿಸಿಟ್ ಮಾಡಿದ್ರೆ ಕುದುರೆ ಸವಾರಿ ಮಾತ್ರ ಯಾರು ಮಿಸ್ ಮಾಡಬೇಡಿ. ಫ್ಲವರ್ಗಳು ಜಾಸ್ತಿ ಇರ್ತವೆ ಇಲ್ಲಿ. ಫ್ಲವರ್ಗಳು ಇಲ್ಲಿ ಫೋಟೋ ತಗೋತಿದ್ದಾರೆ ನೋಡಿ ಈಗ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಈಗ ನಮಸ್ತೆ ಮೈಸೂರು. ಫೈನಲಿ ನಾವು ಏನು ಯುವ ದಸರಾ ನೋಡೋಣ ಅಂತ ಬಂದ್ಬಿಟ್ಟು ಅದನ್ನು ನೋಡ್ಲಿಲ್ಲ, ಫ್ಲವರ್ ಶೋ ನೋಡಕ್ ಬಂದು ಅದನ್ನು ನೋಡಕ್ ಆಗ್ಲಿಲ್ಲ. ಫೈನಲಿ ಮೈಸೂರು ಅರಮನೆನ ನೋಡೇ ಬಿಟ್ಟು ಅಲ್ಲಿ ನೋಡಿದ್ರೆ ಏನ್ ಅಷ್ಟೊಂದು ರಶ್ ಇರ್ಲಿಲ್ಲ. ಸೊ ತುಂಬಾ ಚೆನ್ನಾಗಿದೆ ಮೈಸೂರು ಅರಮನೆ. ಫೈನಲಿ ಓಕೆ ಓಕೆ ಓಕೆ. ಕರ್ನಾಟಕ ಜನತೆಗೆ ಒಂದು ಸಣ್ಣ ಇನ್ಫಾರ್ಮೇಶನ್. ಈ ಅರಮನೆಯಲ್ಲಿ ಕೆಂಪು ಲೈಟ್ ಏನಕ್ಕೆ ಉರಿತಾ ಇದೆ ಅಂತ ಅಂದ್ರೆ, ಯಾವಾಗ ಅರಮನೆಯಲ್ಲಿ ರಾಜ ಇರಲ್ಲ ಅವಾಗ ಕೆಂಪು ಲೈಟ್ ಉರಿಯುತ್ತೆ, ಯಾವಾಗ ರಾಜ ಇರ್ತಾನೆ ಅವಾಗ ಗ್ರೀನ್ ಲೈಟ್ ಉರಿಯುತ್ತಂತೆ. ಇವಾಗ ರಾಜ ಇಲ್ಲ, ಯಾವಾಗ ನಮ್ಗೆ ಸ್ವಾತಂತ್ರ್ಯ ಬಂತು ಅವಾಗಲೇ ರಾಜರು ಆಳ್ವಿಕೆ ಕ್ಲೋಸ್ ಆಯ್ತು, ಅವಾಗ್ಲಿಂದನೂ ಇದು ಕೆಂಪು ಲೈಟ್ ಉರಿತಾನೆ ಇದೆ. ಇವಾಗ ದಸರಾ ಅಂದ್ಬಿಟ್ಟು ಲೈಟಿಂಗ್ಸ್ಗೆ ಅಂತ ಈ ಕೆಂಪು ಲೈಟ್ ಇಲ್ಲ ಹಾಕಿದ್ದಾರೆ. ನಾರ್ಮಲ್ ಡೇಸ್ ಅಲ್ಲಿ ಫುಲ್ ಟಾಪ್ ಅಲ್ಲೆಲ್ಲ ಹಾಕ್ತಾರೆ. ಹಂಗಂತ ಈಗ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇಲ್ಲಿ ಡೈಲಿಂಗ್ ನಡುತ್ತ ಹುಡುಗಿ ಯಾವ ಸಾಂಗ್ ಅಂತ ಹೇಳ್ತೀರಾ? ಇದು ನಮ್ ಕರ್ನಾಟಕದ ಕನ್ನಡ ಸಾಂಗ್ ಆಗಿದೆ. ಅದು ಮೈಸೂರಲ್ಲಂತೂ ತುಂಬಾನೇ ಸಾಕಾಗಿದೆ ಅನ್ಕೊಂಡು. ಅದು ನಮ್ಮ ಮೈಸೂರಲ್ಲಂತೂ, ಅದು ಅರಮನೆ ಮುಂದೆ ಅಂತೂ, ಅದು ಕರ್ನಾಟಕದಲ್ಲಿ ಒಳ್ಳೆ ಸಾಂಗ್ ಬಂದಿದೆ ಅನ್ಕೊಳ್ಳಿ. ಕನ್ನಡ ಸಾಂಗು ಅಚ್ಚುಮೆಚ್ಚಿನ ಸಾಂಗ್. ವಿಡಿಯೋ ಬರ್ರಲ್ಲ, ಎಲ್ಲ ಬಂದ್ರಲ್ಲ ಒಂದು ಫೋನ್ ಆಯ್ತು. ಎತ್ಕೊಂಡು ಜಾಲಿ సార్ మీకు వేల వేల వందనాలు. ಮುಂದಿನ ನಿಮ್ಮ ಜನ್ಮ ಬರ್ದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಬೆಟ್ಟಬೇಕು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಬೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ಇದು ಅಲೆದಾಡಿಸುವ ಬಂಡಿ. ಮತದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನ್ಸ ಮನ್ಸರ ಮದಿ ಕೀಳ್ಯಾವುದೋ ಮೇಲ್ಯಾವುದೋ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಹಾಳು ಮನ್ಸ ಮನ್ಸನ ಮದ್ದು ಕೀಳ್ಯಾವುದೋ ಮೇಲ್ಯಾವುದೋ. ಸಪ್ರಿಯ ಕೃತ್ತಿವಾಸ ಪ್ರಿಯ ಸರ್ವಲೋಕ ಪ್ರಿಯ, ಕೃತ್ತಿವಾಸ ಪ್ರಿಯ ಸರ್ವಲೋಕ ಪ್ರಿಯ.
ಓಕೆ ನೀವು ಹೇಳಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆಂಟ್ ಸೈಲೆನ್ಸ್. ಕಣಪ್ಪ ನಮ್ಮ ಸಿಂಹ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡು ಬನ್ನಿ ಜನರೇ, ಬನ್ನಿ ಬನ್ನಿ. ಎಲ್ಲ ಜನಗಳಲ್ಲಿ ವಿನಂತಿ, ಮುಂದೆ ಹೋಗುತ್ತಿದ್ದಾರೆ. ಯಾವ್ದು ಯುವ ಸಂಭ್ರಮ, ಯುವ ದಸರಾ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಆಶಿಕ್ ದೇವರವರು ಮುಂದಕ್ಕೆ ಮಾತಾಡಲ್ಲ. ಇದು ಯುವ ದಸರಾ ಅಲ್ಲ ಕಡೆ, ಯುವ ದಸರಾ ಇಲ್ಲಿ ಮಾಡಲ್ಲ. ಯಾವನಂದೇ ನನ್ನ ವಯಸ್ಸು ಖರಾಬ್ ಅಭಿಮಾನಿಗಳಲ್ಲಿ ವಿನಂತಿ, ಮುಂದಕ್ಕೆ ಮಾತಾಡಲ್ಲ. ಚಿಕ್ಕಣ ಚಿಕ್ಕಣ ತಾಣ ಮಾತಾಡ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಅವತ್ ಕರ್ಕೊಳ್ಳಿ. ಜಾಲಿ ಜಾಲಿಯಲ್ಲಿ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಇವತ್ತೇನ್ ಫ್ಲವರ್ ಶೋ. ಇಲ್ಲೊಂದು ಫ್ಲವರ್ ನೋಡಿ, ಫ್ಲವರ್ ನೋಡಿ ಚೆನ್ನಾಗಿದೆ. ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಮುಂಗಾರು ಮಳೆ ಏನು ನಿನ್ನ ಅಡಿಗಳ ಲೀಲೆ. ನಮ್ಗಂತೂ ನೋಡಕ್ ಒಂದು ಹುಡುಗಿ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಒಂದ್ ಸಾಂಗ್ ಹೇಳ ಮಚ್ಚಿ. ಅಕ್ಕ ನಿನ್ ನಾಯಿಗೂ ಡ್ಯಾನ್ಸ್ ಬರುತ್ತಾ ಹೇಳು ಕರೆಕ್ಟ್. ಬರುತ್ತಾ, ನಮ್ಮೂರ ಟಮಟೆನ ಹೊಡಿಯೋಕೆ ಚಾನ್ಸ್ ಸಿಗುತ್ತಾ ಸಿಗುತ್ತಾ. ಮುಂದೆ ಗೊತ್ತಿಲ್ಲ ಅಷ್ಟೇ.